ಇವಾಗ ನಾಳೆ ನನ್ನ ಪ್ರಿಪ್ರೇಟ್ರಿ ಇದೆ. ನಾನು ಇನ್ನೂ ಏನು ಓದಿಲ್ಲ, ಓದಬೇಕು ಗೈಸ್, ಓದಬೇಕು. ಅಂದರೆ ಗೈಸ್ ನಾನು 6:30 ಓದೋಣ ಅಂದ್ಕೊಂಡಿದ್ದೀನಿ ಗೈಸ್. 6:30 ಸಿಗ್ತೀನಿ ಅಂದೇಳಿ ಇವಾಗ 11:15 ಆಗಿದೆ. ನಾನು ಏನೂ ಓದಿಲ್ಲ. ನಾಳೆ ನನ್ನ ಪ್ರಿಪ್ರೇಟ್ರಿ ಇದೆ. ಹಿಂಗೆ ಆದರೆ ಹೆಂಗೆ ಗೈಸ್ 90+ ತೆಗಿಬೇಕು ಅಂದಿದ್ದೀನಿ. ಇವಾಗ ಮೇಘನಪ್ಪ ಆವಾಗಲಿಂದ ಫೋನ್ ಮಾಡ್ತಾಯಿದ್ವಿ. ನಾನು ಮಲಗಿಬಿಟ್ಟಿದ್ದೆ. ಒಂದು 2 hours ಮಲ್ಕೊಂಡೇನೋ ಅಷ್ಟೇ. ಸೊ ಅದು ಮಲಗೂ ಇಲ್ಲ, ಅರ್ಧಂಬರ್ಧ ನಿದ್ದೆ ಅಂದ್ಕೊಳ್ಳಿ. ಇವಾಗ ನಾನು ಓದಬೇಕು. ಇವಾಗ 11:15 ಆಗಿದೆ. ನಾಳೆ ನನ್ನ ಪ್ರಿಪ್ರೇಟ್ರಿ 7:00 ನಾನು ಮನೆ ಬಿಡಬೇಕು. ಇವತ್ತು ನಾನು ಮಲಗೋದೇ ಇಲ್ಲ ಗೈಸ್, ಎಲ್ಲ ಓದಿದ್ದ ಆಗ್ಬಿಟ್ಟದೆ. ಸೊ ಇವಾಗ ಸೊಲ್ಯೂಷನ್ಸ್ ಮುಗಿಸಿ ನಾನು ಮೇಘನಿಗೆ ಫೋನ್ ಮಾಡಬೇಕು. ನಾವು ಒಂದು ಲೆಸನ್ ಮುಗಿಸಿ ಇವಾಗ ಒಂದು ಲೆಸನ್ ಮುಗಿಸೋಣ. 1:15 ಗೈಸ್. ನಾನು ಓದೋಕ್ಕೆ ಶುರು ಮಾಡಿದ್ದು 11:15. ಇವಾಗ ಆಗಲೇ 1:15 ಆಗಿತ್ತು. ನಾನು 2 ಲೆಸನ್ ಓದಿದ್ದು, 2 ಲೆಸನ್. ನನಗೆ ಗೊತ್ತಾಗ್ತದೆ ಇವಾಗ ನಾನು ಏನು ಮಾಡಲಿ ಅಂತ. ಸೊ ಇವಾಗ ಇನ್ನೊಂದು ಲೆಸನ್ ಓದ್ಬಿಟ್ಟು ನಾನು ಮಲಗ್ತೀನಿ ಗೈಸ್. ನನ್ನ ಕೈಯಲ್ಲಿ ಆಗ್ತಾಯಿಲ್ಲ. ಇವತ್ತು ನಾನು ಮಲಗೋದೇ ಇಲ್ಲ ಗೈಸ್, ಎಲ್ಲ ಓದಿದ್ದ ಆಗ್ಬಿಟ್ಟದೆ. ಆಮೇಲೆ ಬೆಳಗ್ಗೆ ಎದ್ದು ಹ್ಯಾಂಡ್ ಬುಕ್ ಓದ್ತೀನಿ. ದೇವ್ರಿಗೆ ಗೊತ್ತು ಏನಾಗುತ್ತೋ ಏನೋ, ನನಗಂತೂ ಗೊತ್ತಾಯ್ತು. ನನಗೆ ತಿಕ್ಕಲು ಹಿಡಿತಾ ಇದೆ ಹೆಂಗೆ ಬರ್ತೀನಿ ಅಂದರೆ ನೋಡಬೇಕು. ನನ್ನ ಇಲ್ಲಿ ನೋಡಿ, ಹ್ಯಾಂಡ್ ರೈಟಿಂಗ್ ಇದು ಮೊದಲೇ ನಾನು ಸರಿಯಾಗಿ ಬರೋಲ್ಲ, ಹಿಂಗೆಲ್ಲ ಬರ್ಬಿಟ್ರೆ ಅದಕ್ಕೆ ಗೈಸ್ ಲಾಸ್ಟ್ ಮಿನಿಟ್ ಓದೋಕ್ಕೆ ಇಟ್ಕೊಬೇಡಿ ಸರಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ. ನಂಗೆ ಗೊತ್ತು ಅಂದರೂ ಎಷ್ಟೊಂದು ಜನ ಮಾಡಿರ್ತಾರೆ ಅಂತ, ಏನು ಮಾಡೋಕ್ಕಾಗಲ್ಲ, ಅನುಭವಿಸಿ ಗೈಸ್. ಇವಾಗಾದರೂ ಸರಿ ಮಾಡ್ಕೊಳ್ಳಿ. ಇವಾಗ ನಾನು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಓದೋಣ ಅಂತ ಇದ್ದೀನಿ. ಅದು 2 ಕ್ವಶನ್ಸ್ ನಂಗೆ ಗೊತ್ತಿರೋದು. ಅವು 2 ಕ್ವಶನ್ಸ್ನ ಓದ್ಬಿಟ್ಟು ಸ್ವಲ್ಪ ಈ ಲೆಸನಲ್ಲಿ ತುಂಬ ರಿಯಾಕ್ಷನ್ಸ್ ಇದೆ, ಅದನ್ನ ಓದ್ಬಿಟ್ಟು ಮಾಡ್ತೀನಿ ಗೈಸ್. ಬೆಳಗ್ಗೆ ಎದ್ದು ನೋಡ್ಕೊತೀನಿ ಏನು ಮಾಡೋದು ಅಂತ. ಬೆಳಗ್ಗೆ ಎದ್ದು ನಾನು ನಿಮ್ಗೆ ಹೇಳ್ತೀನಿ. ಇವಾಗ 9 o'clock ಆಗಿದೆ. ರಾತ್ರಿ ನಾನು 1:30 2:30ವರೆಗೂ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಆಮೇಲೆ ಮಲಗಿದೆ. ಬೆಳಗ್ಗೆ ಎದ್ದೇನೂ ಓದಿಲ್ಲ. ಇವಾಗ ಬಂದುಬಿಟ್ಟು ಇವಾಗ ಓದ್ತಾ ಇದ್ದೀನಿ ಗೈಸ್. ಈ ಮೇಡಮ್ ಅವರು ನನ್ನ ಜೊತೆ ಅದೇ ರೂಟೀನ್ ಫಾಲೋ ಮಾಡಿದ್ದಾರೆ. ಸೊ ಓದಬೇಕು ಗೈಸ್. ನಾನು ಏನು ಓದಿಲ್ಲ, ಗೊತ್ತಿಲ್ಲ ಏನು ಬರೀತೀನಿ ಅಂತ ನೋಡೋಣ. ಮಿತ್ರ ದ್ರೋಹಿ ಅಂದರೆ ಹೇಳಮ್ಮ, ಎಷ್ಟಮ್ಮ ಓದಿದ್ದೆ? ನಾನು ಪಾಸ್ ಆಗೋ ಅಷ್ಟು ಬರ್ಕೊಂಡಿದ್ದೀನಿ ಗೈಸ್. ಇವಳು ಎಷ್ಟು ಮಿತ್ರ ದ್ರೋಹಿ ಅಂದರೆ ನಾನು ಇವಳು ಎಲ್ಲ ಪೇಪರ್ ಕೊಟ್ಟ ಮೇಲೂ ಕುತ್ಕೊಂಡು ಬರೀತಾ ಇದ್ದು. ಲಿಖಿತ ನ್ಯೂಮರಿಕಲ್ಸ್ ಬರ್ಕೊಡ್ತೀನಿ, ಇರು ಬರ್ಬಿಟ್ಟು ಹೋಗು ಒಂದು ಆಯಿತು ಅಂದ್ಬಿಟ್ಟು ನ್ಯೂಮರಿಕಲ್ಸ್ ನೋಡಿದ್ರ ಗೈಸ್ ನಾವೆಲ್ಲ ಎಷ್ಟು ಒಂದೇ ಬರ್ದಿಲ್ಲ ನ್ಯೂಮರಿಕಲ್ಸ್. ಅದು ಒಂದನ ಬರ್ದ, ನಾವು ಏನೂ ಬರಲಿಲ್ಲ. ನನ್ನ ಪಾರ್ಟ್ ಅಂತಲೂ ಬರಲಿಲ್ಲ ಗೈಸ್. ನಾನು ಹೇಳ್ದೆ ಮುಚ್ಕೊಂಡು ಹ್ಯಾಂಡ್ ಬುಕ್ ಓದೋಣ ಬರುತ್ತೆ ಅದರಲ್ಲಿ ಅಂತ. ಇಲ್ಲ, ಫಸ್ಟ್ PDF ಓದು. ಲ್ಯಾಂಗ್ವೇಜ್ ಬಿಡುತ್ತೆ ನಿಮ್ಮ ಥರ ಮುಚ್ಕೊಂಡೆಲ್ಲ ಅಂತ ಹಾಂ ಗೈಸ್, PDF ಓದು. ಬೀಪ್ ಸೌಂಡ್ ಆಗ್ತಾಳೆ. PDF ಓದು ಅಂತ ಹೇಳ್ತಾ ಇದ್ದೀನಿ ಗೈಸ್. ನನ್ನ ಮಾತೇ ಕೇಳಲಿಲ್ಲ. ನಾನು PDF ಓದಿದೆ, ಅವಳು ಅದನ್ನೇ ಓದಿದ್ದು. ಎಲ್ಲರೂ ಹೋಗಿ ಹಾಕ್ಸ್ಕೊಂಡ್ವಿ. ಇವಾಗ ಅಷ್ಟೇ ಗೈಸ್. ಕೆಮಿಸ್ಟ್ರಿ ಆಗ್ತೀನಪ್ಪ, ನಂಗೆ ಖುಷಿ. ನಾನು ಪಾಸ್ ಆಗ್ತೀನಿ, ನಾನೇನು ಫೇಲ್ ಆಗೋಲ್ಲ ಗೈಸ್. ಅಂದರೆ ನನಗೆ ಇದ್ದಿದ್ದು ಒಂದು 60+ ಬರಲಿ ಅಂತ. 60+ ಬರಲಿ ಅಂತ ಗೈಸ್. ಡೆಲುಲಲ್ಲಿ ಇರಬೇಕು, ಈ ರೇಂಜ್ಗಲ್ಲ. ಸೊ ಇವಾಗ ಕೆಮಿಸ್ಟ್ರಿ ಎಕ್ಸಾಮ್ ಮುಗೀತು. ಪ್ಯಾಂಟು ಹಿಂಗೆಲ್ಲ ಸುಮ್ಮನೆ ಇದೆ. ನೋಡು ಕಾಣಿಸ್ತೈತಾ? ಸುಮ್ಮನೆ ಇದೆ. ನೀವು ಹಂಗೆ ನೋಡಬೇಡಿ, ಎಲ್ಲರೂ ಹಂಗೆ ನೋಡ್ತಾರೆ. ನೋಡ್ತೀನಿ. ಪ್ಯಾಂಟು ಉಲ್ಟಾ ಸೀದಾ ಗೊತ್ತಾಗಲ್ಲ ಕಣೆ. ಯಾಕೆ ನಿಂಗೆ ಕಣ್ ಕಾಣಲ್ಲ? ನನ್ನ ನಿದ್ದೆಗಣ್ಣ ನಿದ್ದೆ ಟೆನ್ಷನಲ್ಲಿದ್ದೆ ನಾನು. ಹೆಂಗೋ ಅಂದ್ಕೊಂಡು ಪ್ಯಾಂಟೇ ಉಲ್ಟಾ ಹಾಕೊಂಡು ಬಂದ್ಬಿಟ್ಟಿದ್ದೀನಿ. No comments. ಗೈಸ್ ಯಾರಿಗೂ ಗೊತ್ತಾಗಲ್ಲ ಬಿಡೆ. ಆಗ್ತಿಲ್ಲ, ಎಲ್ರಿಗೂ ಗೊತ್ತಾಗುತ್ತೆ. ಅದು ನೆಕ್ಸ್ಟ್ ಆಗ್ತಾ ಗೊತ್ತಾಗುತ್ತೆ. ಇವಾಗ ಏನು ಗೊತ್ತಾಗಲ್ಲ.
ಕೆಮಿಸ್ಟ್ರಿ ಒಂಚೂರು ಮಿಡ್ ಆಯಿತು ಗೈಸ್, ಮಿಡ್ಡು ಅಲ್ಲ ಆ್ಯಾವ್ರೇಜ್ ಅಂದ್ಕೊಳ್ಳಿ, ಆ್ಯಾವ್ರೇಜು ಅಲ್ಲ ಆ್ಯಾವ್ರೇಜ್ಗೂ ಕೆಳಗಡೆ. ನಾಳೆ ಫುಲ್ ಕೆಮಿಸ್ಟ್ರಿ ಫಿಸಿಕ್ಸು ಓದ್ಬಿಡೋದು ಏನಂತೀಯ? ಓಯ್ ಫಿಸಿಕ್ಸ್ ಎಲ್ಲ ಚೆನ್ನಾಗಿ ಮಾಡೋಣ. ಒಂದು ಎಕ್ಸಾಮ್ ಫಸ್ಟ್ ಎಕ್ಸಾಮ್ ದೇವ್ರಿಗೆ. ಹೌದು ಗೈಸ್, ನಮ್ಮ ಅಮ್ಮಂಗೆ, ನಾಲ್ಕನೇ ನಮ್ಮ ಅಪ್ಪಂಗೆ, ಗೈಸ್ ನಾಳೆ ಒಂದಿನ ಮುಗ್ದೋದ್ರೆ ಸಾಕು, ಒಂದಿನ ರಜಾ ಸಿಗುತ್ತೆ, ಆರಾಮಾಗೆ ಓದ್ಕೊಂಡಿರ್ಬೋದು. ಯಾ ಇವಾಗ ಬಸ್ ಸ್ಟಾಪ್ಗೆ ಹೋಗ್ತಾ ಇದೀವಿ ಗೈಸ್. ಬಸ್ ಸ್ಟಾಪ್ ಫಿಸಿಕ್ಸ್ ಓದಬೇಕಾದ್ರೆ ಸಿಗ್ತೀನಿ ಗೈಸ್, ಏನಂತ ಇವತ್ತಂತ ಹ್ಯಾಂಡ್ ಬುಕ್ಕೇ ಓದೋದು. ಬರೀ 3 ಕ್ವಶನ್ ಹೌದು ಗೈಸ್, ಅಂದರೆ ಆಮೇಲೆ ಸ್ವಲ್ಪ ಓದು ಟೈಮ್ ಇಲ್ಲ, ಏನು ಓದಲ್ಲ, ಅದು 3 ಆಗುತ್ತೆ ಟೈಮು. ಅದು ಹೆಂಗೆ ಹೋಗುತ್ತೋ ಟೈಮು ಗೊತ್ತೇ ಆಗಲ್ಲ. ಅಂದರೆ ಬೇಗ ಎಷ್ಟು ಕಮ್ಮಿ ಓದಿರ್ತೀವಿ ಅಂದರೆ. ಹಾಂ, ಸೊ ಅಷ್ಟೇ ಗೈಸ್, ಬಾಯ್ ಬಾಯ್ ಮಾಡ್ರೆ, ಬಾಯ್. ಹೊಗೆ ಹಾಕ್ಸ್ಕೊಂಡು ಹೆಂಗೆ ನಕ್ಕೊಂಡು ಹೋಯ್ತವ್ರು ನೋಡ್ರಿ, ನಾಚಿಕೆ ಆಗಬೇಕು. ಬಿಡಿ ಗೈಸ್, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಆಗುತ್ತೆ. ನೆಕ್ಸ್ಟು ಫೈನಲ್ ಎಕ್ಸಾಮಲ್ಲಿ ನೀಟಾಗಿ ಮಾಡಿದ್ರೆ ಆಯಿತು. ಫೈನಲ್ ಎಕ್ಸಾಮ್ ದಿನ ಹೋಗ್ಬಿಟ್ಟು ಬಿಡು, ಇದು ಫೈನಲ್ ಎಕ್ಸಾಮ್ ಹೋಯ್ತಲ್ಲ, ನೆಕ್ಸ್ಟ್ ಮಾಡೋಣ, ಇಂಜಿನಿಯರಿಂಗಲ್ಲಿ ಹೋದರೆ ಮುಗಿದಾಯ್ತು. ಇಲ್ಲ ಗೈಸ್, ಫೈನಲ್ ಎಕ್ಸಾಮಲ್ಲಿ ನೀಟಾಗಿ ಮಾಡಬೇಕು. ಅದಕ್ಕೆ ನಾವು ಎಕ್ಸಾಮ್ ಮುಗಿದ್ಮೇಲೆ ಫುಲ್ಲು ಓದ್ಬಿಡೋದೆ. ಒಂದು ವಾರಕ್ಕೆ ಇನ್ನೊಂದು ಪ್ರಿಪೇರ್ ಇರ್ತಾರೆ. ನಮ್ಮ ಕಾಲೇಜಲ್ಲಿ ಇಡಲ್ಲ, ನಮಗೆ ಇಕ್ಕಲ್ಲ. ಅದು ಒಂದು ಗೌರ್ಮೆಂಟಿಂದ ಒಂದು ಕಾಲೇಜಿಂದ ಅಂತ ಇಲ್ಲ ಗೈಸ್, ನಮ್ಗೆ 2 ಗೌರ್ಮೆಂಟ್ ಪ್ರಿಪ್ರೇಟರಿ ಇದೆ, ಅದ್ರಲ್ಲಿ ನಮಗೆ ಒಂದೇ ಕೊಡ್ತಾ ಇರೋದು, ಇನ್ನೊಂದು ನಮಗೆ ಇಡ್ತಾ ಇಲ್ಲ. ಅದು ಕ್ವಶನ್ ಪೇಪರ್ ಹೆಂಗಾದರೂ ಕಲೆಕ್ಟ್ ಮಾಡಿಕೊಂಡು ಏನಾದರೂ ಮಾಡಬೇಕು ಗೈಸ್, ಅಷ್ಟೇ. ಸೊ ಅಷ್ಟೇ. ಬಾಯ್ ಮಾಡ್ರೆ, ಬಾಯ್ ಮಾಡ್ರೆ. ಅದೇನು ತೆಗಿ. ಸೊ ಗೈಸ್ ದಿಸ್ ಇಸ್ 2nd January. ಇವತ್ತು ನಂದು ಕೆಮಿಸ್ಟ್ರಿ ಎಕ್ಸಾಮ್ ಮುಗೀತು. ಆಬ್ವಿಯಸ್ಲಿ ಅಂದರೆ ಲೈಕ್ ತುಂಬ ಚೆನ್ನಾಗೂ ಮಾಡಿಲ್ಲ, ತುಂಬ ಕೆಟ್ಟಾಗೂ ಮಾಡಿಲ್ಲ, ಒಂದು ರೇಂಜಿಗೆ ಮಾಡಿದ್ದೀನಿ. ಇವಾಗ ಎಷ್ಟು ಗಂಟೆ? 11 ಕುತ್ಕೊಂಡಿದ್ವಿ ಗೈಸ್ ಓದೋಕ್ಕೆ. ನಾನು ಮೇನ ಇಷ್ಟೊತ್ತು ವೀಡಿಯೋ ಕಾಲಲ್ಲಿ ಓದಿದ್ವಿ. ಆ್ಯಕ್ಚುಲಿ ನೆನ್ನೆ ಎಲ್ಲನೂ ನಿದ್ದೆ ಇಲ್ಲ. ಇವತ್ತು ಏನೋ ಅದಾಗುತ್ತೆ, ನಾನು ಬಂದಮೇಲೆ 2 hours ಮಾಡ್ಕೊಂಡೆ, ಆಮೇಲೆ ಏನೋ ಅದು ಇದ್ದಿತ್ತೆ, ಅದು ಇದು ಹಾಗೆ ಟೈಮ್ ಆಯಿತು. ಇವಾಗ ಫಸ್ಟ್ ಲೆಸನ್ ಓದಿದ್ದೀವಿ, ಆಮೇಲೆ ಮಾಡಲ್ ಕ್ವಶನ್ ಪೇಪರ್ದು ಬೈ 2 ಮೇನ್ ಓದಿದ್ದೀವಿ. ಇನ್ನೂ ಎಷ್ಟೊಂದಿದೆ ಓದೋಕ್ಕೆ. ಆದರೆ ಅಷ್ಟೇ ಗೈಸ್, ಅಂದರೆ ಅಷ್ಟು ಒಂದೇ ಸಲ ಕುತ್ಕೊಂಡು ಓದೋಕ್ಕಾಗಲ್ಲ. ಅಂದರೆ ನಾವು ಓದ್ತಾ ಇದ್ದೀವಿ, ನಾವು ರಿವಿಷನ್ ಮಾಡ್ತಾಯಿಲ್ಲ. ಸೊ ಜಸ್ಟ್ ಹಾಗೆ ಮೇಲೆ ಓದ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ 12:15 ಆಗಿದೆ, ಇನ್ನೂ ಓದೋಕ್ಕಾಗಲ್ಲ ಗೈಸ್. ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ, ಕಣ್ಣೆಲ್ಲ ಉರಿತಿದೆ ನನಗೆ, ಸರಿಯಾಗಿ ನಿದ್ದೆ ಇಲ್ಲ. ಸೊ ಇದೊಂದು ಮೇನ್ ಓದ್ಬಿಟ್ಟು ನಾನು ಮಲಗ್ತೀನಿ ಗೈಸ್. ನಾನೊಂದು 3 ಅಥವಾ 4 ಇರೋಣ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ ನಾನು ಯಾವಾಗ ಇರ್ತೀನಿ ಅಂತ. ನಾನು ಎದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ ಅಂತ ವ್ಲಾಗ್ ಮಾಡ್ತೀನಿ ಗೈಸ್. ಇಷ್ಟೇ, ಗೊತ್ತಿಲ್ಲ ಅದೇನು ತೆಗಿತೀನೋ ಅಂತ. ಸದ್ಯಕ್ಕೆ ಇಷ್ಟ ಆಗಿದೆ. ನಾನು ಎದ್ದಿದ್ದೆ 7:12ಗೆ ರಾತ್ರಿ ಮನ್ಕೊಂಡು. ಫ್ಲಾಶ್ ಬ್ಯಾಕ್. ನಾನೊಂದು 3 ಅಥವಾ 4 ಇರೋಣ ಅನ್ಕೊಂಡಿದ್ದೀನಿ. ಅಂದರೆ ಏನೂ ಓದಿಲ್ಲ, ಎಲ್ಲ ಇವಳಿಂದಾನೆ. ಇವಳು 6 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ನಾರ ಓದೋಳೆ ಗೈಸ್. ನಾನು ಓದಿದ್ದು ಫಸ್ಟ್ ಸತಿ ಕಾಲ್ ಮಾಡಿದ್ದೆ ಅವಾಗ. ಆಮೇಲೆ ಹೋಗಿ ಮಖ ತೊಳ್ಕೊಂಡು ಬಂದರೆ ನೆನ್ನೆ ನಮ್ಮ ಅಜ್ಜಿ ಚಿಕನ್ ಸಾರು ಮಾಡಿದ್ರು ಗೈಸ್. ಗರಂ ಮಸಾಲಾನ ಸಾಂಬಾರು ಪುಡಿ ಅಂದ್ಕೊಂಡು ಇಷ್ಟು ಉಳಿದಿದ್ರು. ಅಯ್ಯೋ, ನಾನು ಹೊಟ್ಟೆ ಹಸಿ ಅಂದರೆ ಆಬ್ವಿಯಸ್ಲಿ ಇಲ್ಲ, ಹೊಟ್ಟೆ ಹಸ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟೆ. ಕೇಳಬೇಡಿ ನನ್ನ ಕಥೆನ. ಮೊಟ್ಟೆ ಎಲ್ಲ ಉರಿತಿದೆ ನನಗೆ, ಇಲ್ಲೆಲ್ಲ ಉರಿತಿದೆ. ಇವಾಗಂತೂ ನನಗೆ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಇಲ್ಲಿಗಿದೆ ನನಗೆ ವಾಮಿಟ್ಟು. ಹಂಗೋ ಹಿಂಗೋ ಬೇಡ್ಕೊಂಡು ಬಂದೆ. ಲಾಸ್ಟಲ್ಲಿ ಇಲ್ಲಿ ಇಳಿದ್ಬಿಟ್ಟು ಹಾಗೆ ಹೋಯ್ತು ವಾಮಿಟ್ಟು. ಗಪ್ಪಾಚಿ ನೆನ್ಸ್ಕೊಂಡು ಒಂಥರ ಆಗ್ತಾಯಿದೆ ನನಗೆ. ಆಗ ನೀರು ತೊಗೊಂಡು ಕುಡ್ದು ಇವಾಗ ಬಂದು ಪಾರ್ಕಕ್ಕೆ ಕೂತಿದ್ದೀವಿ ಓದೋಕ್ಕೆ. ನಾನು ಸೀರಿಯಸ್ ಆಗೇನು ಬರೀ ನನ್ನ ಕೈಯಲ್ಲಿ ಆಗ್ತಾನೆ ಇಲ್ಲ. ನೀನು ನಾನು ಫೇಲಪ್ಪ. ಬರೇ ಸುಳ್ಳು ಗೈಸ್, ಕುತ್ಕೊಂಡು ಬರೀತಾಳೆ. ನಾವೆಲ್ಲ ಕೊಟ್ಬಿಟ್ಟು ಬಂದರೂ ಇವಳಿಂದ ಕುತ್ಕೊಂಡು ಬರೀತಾ ಇರ್ತಾಳೆ. ನಂಗೆ ನಿಜವಾಗ್ಲೂ ಅನ್ನಿಸ್ತದೆ ನನಗೆ ಯಾರೋ ಬ್ಲ್ಯಾಕ್ ಮೆಜಿಕ್ ಮಾಡಿದ್ದಾರೆ ಅಂತ. ಇವಳು ನಂಬ್ತಾ ಇಲ್ಲ ಅದನ್ನ, ಯಾಕಂದರೆ ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಗೈಸ್. ಏನೂ ಓದಿಲ್ಲ ಗೈಸ್. ಇವಾಗ ಕೂತಿದ್ದೀವಿ, ಕುತ್ಕೊಂಡು ಓದ್ತಾ ಇಲ್ಲ ಇವಳಿಂದ. ನಾನೇನು ಮಾಡಿಲ್ಲ. ಇವಳು ಒಂದ್ಸಲ ಡಿಸ್ಟರ್ಬ್ ಮಾಡ್ತಾಳೆ, ನಾನೊಂದ್ಸಲ ಡಿಸ್ಟರ್ಬ್ ಮಾಡ್ತೀನಿ. ಇವಾಗ ಎಕ್ಸಾಮ್ ಇದೆ, ಇನ್ನೊಂದು 20 ಮಿನಿಟ್ಸ್, ಆಲ್ಮೋಸ್ಟ್ 20. ಏನೂ ಓದಿಲ್ಲ, ಕುತ್ಕೊಂಡಿದ್ದೀವಿ ಚೊಂಬೆ. ವ್ಯೂ ಚೆನ್ನಾಗಿದೆ ಅಂತ ನೋಡಿ.
ಎಲ್ಲಿದ್ಯಮ್ಮ? ಇನ್ನು ಎಷ್ಟೊತ್ತು? ಇನ್ನು 20 ಮಿನಿಟ್ಸಾ? ಎಷ್ಟೇ ಓದ್ದೆ? ಏನು? ಅವಳು ಒಂದೇ ಮಾಡಲ್ ಪೇಪರ್ ಅಂತ ಓದಾಳು, ಅದು ಅರ್ಧ ಓದಾಳಂತೆ. ಅವಳು ಅವ್ರ ಅಪ್ಪನ ಮುಂದೆ ಕುತ್ಕೊಂಡು ಎಷ್ಟು ಜೋರಾಗಿ ಹೇಳ್ತಾಳು ನೋಡು. ಓ ಹಿಂಗೆ ಬರೋದು ಹಂಗಾದ್ರೆ. ಹಿಂಗೆ ಪಾರ್ಕ್ ಮುಂದೆ ಬಂದಾಗ ಫೋನ್ ಮಾಡು. ಪಾರ್ಕ್ ಮುಂದೆ ಬಂದಾಗ ಫೋನ್ ಮಾಡಿ. ಕೇಳಿದ್ದೀನಿ ಎಲ್ಲಿಗೇನೆ ಪಾರ್ಕ್ಗೇನೆ. ಹಾಂ ಸರಿ ಸರಿ. ಅದನ್ನು ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಛೀ ಏನು ವಲ್ಗರ್ ಲ್ಯಾಂಗ್ವೇಜ್ ಮಾತಾಡ್ತೀವಿ ಏನೋ, ಸ್ವಲ್ಪ ಡಿಸಿಪ್ಲಿನ್ ಆಗಿರೋ. ನನಗೆ ಹೇಳ್ತಾಳೆ ಹಿಂಗೆ ಹಿಂಗೆ ನೋಡಿ. ಏನೇ ರೀಲ್ಸ್ ನೋಡೋದು ನೋಡಿ. ಗಾಯ್ಸ್ ಇವಾಗ ನಮ್ಮದು ಫಿಸಿಕ್ಸ್ ಎಕ್ಸಾಮ್ ಮುಗೀತು. ಹಿಂಗೆ ಚೊಂಬಿಡ್ಕೊಂಡು ಹೋಗ್ತಾ ಇದ್ದೀವಿ. ಏನಾಯಿತು 5 ಮಾರ್ಕ್ಸ್ ಅಂತೂ ನಾವು ಅಟೆಂಡೇ ಮಾಡಿಲ್ಲ. ಬಿಟ್ಟು ಎಲ್ಲ 5 ಮಾರ್ಕ್ಸ್ ಹೆಂಗಿತ್ತೆ ಎಕ್ಸಾಮು? ಓಯ್ ಬೇಗನಾ ಹೆಂಗಿತ್ತು ಎಕ್ಸಾಮು? ನಾನು ಪಾಸ್ ಆದರೆ ನಿಮ್ಗೆಲ್ರಿಗೂ ಪಾರ್ಟಿ ಕೊಡ್ತೀನಿ. ಹೆಂಗಿತ್ತು ಹೇಳು. ಇಟ್ಸ್ ಬೆಟರ್ ದಟ್ ಐ ಚೋಸ್ ಟು ಸ್ಲೀಪ್ ಇನ್ ದ ನೈಟ್. ಹೆಂಗಿತ್ತು ಸ್ಫೂರ್ತಿ? ಹೆಂಗಿತ್ತು? ಏನಂದ್ಲು? ಚೆನ್ನಾಗಿರ್ಲಿಲ್ವೇ ಅಂದ್ಲು. ಗೈಸ್ ನನಗಂತೂ ಹೊಟ್ಟೆ ಎಲ್ಲ ನೋವು, ನಂಗೆ ಬರೆಯೋಕ್ಕಾಗ್ತಾಯಿಲ್ಲ, ಬಿಡೋಕ್ಕಾಗ್ತದೆ. ಇವಳ್ದು ಅಷ್ಟೇ ಗೈಸ್. ಏನು ಮಾಡೋದು ದೇವ್ರೇ, ನನಗೆ ನಮ್ಮ ಅಜ್ಜಿ ಕೈತೆ ಇವಾಗ ಹೋಗ್ಬಿಟ್ಟು ನಂಗೆ ಏನೊಂದು ಅನಿಸ್ತಾ ಇಟ್ಕೊಂಡೆ, ನಂಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಸುಮ್ಮನೆ ಕುತ್ಕೋ. ಗರಂ ಮಸಾಲೆ ರಾತ್ರಿ ಏನಾಯ್ತು ಗೊತ್ತಾ? ರಾತ್ರಿ ಏನು ಕಣೆ ಏನೂ ಇಲ್ಲ ಅಲ್ಲಿ, ಏನು ಕಚ್ಚಕ್ಕೆ ಹಿಂಗೆ ಚುಚ್ಚಿದಂಗೆ ಕಣೆ ಕೈ ಮೇಲೆಲ್ಲ. ನನಗೆ ಯಾರೋ ಚುಚ್ಚುತ್ತವ್ರೆ ನನ್ನ ಗೊಂಬೆ ಹಿಡ್ಕೊಂಡು ಅಂತ. ಸೀರಿಯಸ್ ಆಗ್ತಾನೆ, ಏನಿಲ್ಲ 3 ಸಲ ಹಂಗೆ ಆಯಿತು ನನಗೆ. ಚುಚ್ಚಿದಾಗ ಯಾಕೆ ಈ ಕೈಯಲ್ಲೆಲ್ಲ ಆಗುತ್ತೆ? ನನಗೂ ಆಗುತ್ತೆ ಕಣೆ ಹಂಗೆ. ಒಳಗಡೆ ಏನೋ ಒಂಥರ ಇದ್ರ ಥರ ಆಗ್ತಾ ಇರುತ್ತೆ. ಈ ಸ್ಟಿನ್ ತಗೊಂಡು ನೀಟಾಗಿ ಚುಚ್ಚಿದಾಗ ಆಗ್ತಾ ಇರುತ್ತೆ. ನನಗೂ ಆಗುತ್ತೆ. ಗೈಸ್ ಫಿಸಿಕ್ಸ್ ಅಂತೂ ಚಂಬು. ಇವಾಗ ನಾವು ಮ್ಯಾಥ್ಸ್ ಮತ್ತು ಬಯೋ ಪ್ರಿಪೇರ್ ಆಗಬೇಕು. ಕನ್ನಡ ಮತ್ತು ಇಂಗ್ಲೀಷನ್ನು ಹೆಂಗೋ ಮಾಡಿಬಿಡ್ಬೋದು. ನಾನು 4ಕ್ಕೂ ಪ್ರಿಪೇರ್ ಆಗ್ತೀನಿ. ಓದೇ ಹೋಗಿ ಸಬ್ಜೆಕ್ಟ್ ಇಲ್ಲ ಗೈಸ್, ಪ್ರಿಪೇರ್ ಆಗ್ತೀವಿ ಇವತ್ತು. ಇವಾಗ ಹೋಗಿ ಪಾಚ್ಕೊಳ್ಳೋದೆ. ನೀನು? ನಾನು ಮಲ್ಕೊಂತೀನಿ, ಆದರೆ ನಿದ್ದೆ ಬರಲ್ಲ. ಯಾಕಂದರೆ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. 2 ಗಂಟೆವರೆಗೂ ರೀಲ್ಸ್ ಸುಸ್ತಾ ಇದೆ ಗೈಸ್. ಮಲ್ಕೋತೀನಿ ಅಂದ್ಬಿಟ್ಟು ಸಕ್ಕತ್ತಾಗಿ ಅನಿಸ್ತಾ ಇದೆ ಸೀರಿಯಸ್ ಆಗಿ. ಓಕೆ ಗೈಸ್, ನಾನು ನಿಮಗೆ ಓದ್ಬೇಕಾದ್ರೆ ಸಿಗ್ತೀವಿ. ಸೊ ಬೇಸಿಕಲಿ ನಿನ್ನೆ ಫಿಸಿಕ್ಸ್ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಸೊ ನಿನ್ನೆ ಮಾಡಿದ್ದು ಲೇಟ್ ಆಗಿದೆ. ನನಗೆ 2 ದಿನ ಬಗ್ಗೆ ಬರ್ತಾಯಿದ್ದೀನಿ. ಲೇಟ್ ಆಗಿದ್ದರಿಂದ ಲೇಟ್ ಆಯಿತು ಆಮೇಲೆ ಇವಾಗ ಎಲ್ಲ ಆಯ್ತು ಓದಾಗಿಲ್ಲ. ಬಟ್ ಎಲ್ಲ ಹೋಗಿ ನಾನು ನಿಮಗೆ ಬಯೋಲಜಿ ಎಕ್ಸಾಮ್ ಹೋಗಿ ಒಂದು ಸಲ ಇಲ್ಲ ಎರಡು ಆಗುತ್ತೆ. ಇದರಲ್ಲಿ ಬಯೋಲಜಿ ಸೊ ಅಷ್ಟು ಎಕ್ಸಾಮ್ ಬಂದು ಅದೇ ಹಾಕೊಂಡು ಅದಕ್ಕೆ ನಾನು ಮಾಡ್ತೀನಿ. ಸೊ ಯಾಕೆ ಮುಗಿಸಿ ಓದಾದ್ಮೇಲೆ ಮದುವೆ ಮಾಡಿ ಅಂದರೆ ಎಲ್ಲ ಮುಗಿಸ್ಕೊಂಡು ಓದ್ಕೊಂಡು ಸೊ ಯಾಕೆ ಇವಾಗ ಬಯೋಲಜಿ ಆಗ್ತದೆ ಎಲ್ಲರೂ ಆಗುತ್ತೆ. ಸೊ ಯಾಕೆ ಸರಿ ಅಲ್ಲಿ ಬಯೋಲಜಿ ಓಕೆ ಸರಿ ಎಲ್ಲರೂ ಇಲ್ಲ ವಾಪಸ್ ಮಾಡ್ತೀವಿ. ಸೊ ಇದು ನೋಡಿ ರೇಟ್ ಅಷ್ಟೇ. ಸೊ ಯಾ ಕ್ಲಾಸ್ ಮಾಡ್ತೀವಿ. ಎಷ್ಟು 4 ಜನವರಿನಾ? 5th ಇಲ್ಲ ಗೈಸ್, ಇವತ್ತು 5th ಜಾನ್ವರಿ. ಇವತ್ತು 5th ಜಾನ್ವರಿ. ಇವತ್ತು ನಮ್ಮ ಬಯೋ ಎಕ್ಸಾಮ್ ಇದೆ. ಎಷ್ಟೋದಿದೆಯಾ ಮೇಘನಾ? 3 ಲೆಸನ್. ಎಷ್ಟು? 3 ಲೆಸನ್. 3 ಲೆಸನ್ ಓದ್ಕೊಂಡು ಬಂದಿದ್ದಾಳೆ ಗೈಸ್. 13 ಲೆಸನಲ್ಲಿ ಇನ್ನೂ 10 ಲೆಸನ್ ದೇವ್ರಿಗೆ ಬಿಟ್ಟಿದ್ದಾಳೆ. ನಾನು ಅಷ್ಟೇ ಗೈಸ್, ಅವಳಷ್ಟೇ ಓದಿರೋದು. ಇವಾಗ ಮಾಡಲ್ ಕ್ವಶನ್ ಪೇಪರ್ ಓದ್ತೀನಿ. ತುಂಬುತ್ತಾಳೆ. ನಾನು ಅಷ್ಟೇ ಗೈಸ್ ಓದಿರೋದು. ಇವಳಿಂದನೇ ನಾನು ಹೇಳ್ದೆ ಓದೋಣ ಮೇಘನ ಅಂತ. ಇವಳು ಇಲ್ಲ ನಿದ್ದೆ ಬರ್ತಾಯಿದೆ, ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಓದ್ಬಿಡೋಣ ಅಂತ ಅಂದ್ಲು. ಸುಮ್ಮನೆ ನಾನು 5:45 5:45 ಅಲ್ಲಾಡ್ಕೊಂಡು ಎದ್ದೆ. ಚಳಿ ಆಗ್ತಿದ್ದಲ್ಲ, ಕಂಬಳಿಗೆ ಹಚ್ಕೊಂಡು ಕುತ್ಕೊಂಡೆ. ಹಂಗೆ ಹಿಂಗೆ ನಾನು ಎದ್ದಿದ್ದೆ 7 ಗಂಟೆಗೆ ಗೈಸ್. ನಮ್ಮ ಅಪ್ಪ ಬೇರೆ ನಂಗೆ ಗುಡಿಸ್ತಾವ್ರೆ, ನಡ್ಕೊಂಡು ಹೋಗು ಲೇಟ್ ಆಯ್ತು. ನಾನು ಬೇಗ ಬಂದು ಇನ್ನೂ ನಾನು ನಾಷ್ಟಾನೂ ಮಾಡಿಲ್ಲ. ಆ ಎಕ್ಸಾಮಲ್ಲೆಲ್ಲ ಅದು ಏನಾಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಇನ್ನೂ ನಾನು ಏನೂ ಓದೂ ಇಲ್ಲ. ಸ್ಫೂರ್ತಿ ನಂಗೆ ತೋರಿಸೋದು ಇಲ್ಲ ಗೈಸ್. ನಾವು ಹಂಗೆಲ್ಲ ಕಾಪಿ ಹೊಡಿಯೋಲ್ಲ ಗೈಸ್. ನಾವೆಲ್ಲ ತುಂಬ ಒಳ್ಳೆಯವ್ರು. ನಾವು ಏನು ಓದಿಲ್ಲ ಅಂದರೆ ನಾನು ಕಾಪಿ ಹೊಡಿಯೋಲ್ಲ. ಏನಂಗಿದೆ ಏನು ಗೊತ್ತಾಯಿಲ್ಲ, ನಾನು ಓದಲ್ಲ.
ಇವಾಗ ನಾವು ಮಾಡೆಲ್ ಕ್ವಶನ್ ಪೇಪರ್ ಓದ್ತಾ ಇದೀವಿ. ನೋಡೋಣ ಗೈಸ್ ಏನು ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಗೈಸ್. ಸುಮ್ಮನೆ ಮೇಲೆ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ. ನಾನು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಏನು ಮಾಡಬೇಕಂತ. ನನಗೆ ಒಂದು ಭಯನೂ ಆಗ್ತಾಯಿಲ್ಲ. ನನಗೆ ಫುಲ್ಲು ಟೆನ್ಷನ್ ಆಗ್ತಾಯಿದೆ. ಏನೋ ಒಂದು ಮಾಡಿದ್ರೆ ಆಯ್ತು. ಹೊರಟಾ ಇನ್ನ ಇಲ್ಲ. ಇನ್ನೂ ಇಲ್ವಾ? ಎಷ್ಟೊದ್ದೆ? ನಾನು ಒಂದೇ ಪೇಪರ್ ಓದಿರೋದು, ಮಾಡೆಲ್ ಪೇಪರ್. ಅಲ್ಲ ಅದು ಬಿಟ್ಟು ಬೇರೆ ಏನು ಓದಿಲ್ವಾ? ಏನು ಲೆಸನ್ ಯಾವುದೂ ಓದಿಲ್ಲ ಇಂಡಿವಿಜುವಲ್ ಆಗಿ? ವಾ, ಸ್ಫೂರ್ತಿ ನೀನಾರ ಹೇಳ್ಕೊಡ್ತೀಯ ಅಂತ ಅನ್ಕೊಂಡೆ ಕಣೆ. ನೀನು ಏನಿಲ್ಲ ಪಕ್ಕದಲ್ಲೇ ಕುತ್ಕೊಂಡು ಫ್ರೆಂಡ್ ಆಗಿ ಒಂದು ಹೇಳ್ಕೊಡಲ್ವಲ್ಲ ಸ್ಫೂರ್ತಿ. ಗೊತ್ತಿರೋದಾನೆ ನಿಂಗೆ ಹೇಳ್ಕೊಳಕ್ಕೆ. ನೋಡೆ ಅಲ್ಲಿ ಹೇಳ್ಕೊಡು ಅಂದರೆ ಇಲ್ಲಿ ಅಯ್ಯಮ್ಮ ಇನ್ನೂ ಅಲ್ಲಿರ್ತಾಳೆ. ಆಗಲೇ ಈ ಕಡೆ ತಿಳ್ಕೊಬಿಡ್ತಾಳೆ. 2 ವರ್ಡ್ ಹೇಳ್ಬಿಟ್ಟು ತಿಳ್ಕೊಬಿಡ್ತಾಳೆ. ಸರಿ ಬಾ, ಬೇಗ ಇಲ್ಲೇ ಪಾರ್ಕಲ್ಲಿದ್ದೀವಿ. ಬೇಗ ಬಾರಮ್ಮ, ಒಂಚೂರು ಟೈಮ್ ಸೆನ್ಸ್ ಇಟ್ಕೋ. ಆಯ್ತು. ಇವಳು ಏನೋ ಬರೀತಾಳೆ ಗೈಸ್, ಲಾಸ್ಟ್ವರೆಗೂ ಕುತ್ಕೊಂಡು ಬರೀತಾಳೆ. ಬೇಕಾದ್ರೆ ನಮ್ಮ ಥರ ಅಲ್ಲ. ನೋಡೋಣ ಗೈಸ್ ಏನಾಗುತ್ತೆ. ಗೈಸ್ ಇಲ್ಲಿ ನೋಡಿ ಗೈಸ್, ಎಕ್ಸಾಮ್ ಇದೆ ನಮಗೆ 10 o'clock ರೀಲ್ಸ್ ಕಳಿಸ್ತಾವಳೆ. ಇನ್ನು ಮೇಲಿಡು, ಇನ್ನೊಂದು ರೀಲ್ ಹಾಕು. ರೀಲ್ಸ್ ಕಳಿಸ್ತಾವಳೆ ಗೈಸ್, ಓದ್ತಾ ಇಲ್ಲ ಅವಳು. ಏನೋ ಇಟ್ಸ್ ನಾಟ್ ಫೈನಲ್ ಎಕ್ಸಾಮ್ ಅಂತೆ. ಇಟ್ಸ್ ನಾಟ್ ಸೊ ಚಿಲ್. ಫೋನ್ ಮಾಡಿ ಅವಳಿಗೆ. ಬಯಾಲಜಿ ಎಕ್ಸಾಮ್ ಮುಗ್ದಿದೆ. ಓದಿಲ್ಲ ಅನ್ಕೊಂಡು ನನಗೂ ಜಾಸ್ತಿ ಓದಿದ್ದೆ ಅವಳು ಗೈಸ್. ನಾನು ಏನು ನನಗೆ ಲಾಸ್ಟ್ ಟೈಮ್ ಒಂದು ಬಿಟ್ಟು ಇನ್ನೆಲ್ಲ ಬರದೆ ಗೈಸ್. ರೆಕಾರ್ಡ್ ಆಗ್ತಿದ್ಯಾ? ಆಗ್ತಾ ಇದೆ. ಹಿಂಗೇನೆ ಹಿಂಗಿಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಕಣೆ. ಇವಾಗ ನೀನು ಕೈ ಕಾಣಿಸ್ತಿಲ್ಲ, ನಿನ್ನ ಶೋಲ್ಡರ್ ಕಾಣಿಸ್ತೈತೆ ಅಷ್ಟೇ. ನನ್ನ ಮುಖ ಮುಖ ಕಾಣಿಸ್ತೈತೆ. ಸಾಕು ಬಿಡು. ಹಾಂ, ನಾನು ಲಾಸ್ಟ್ ಟೈಮ್ ಒಂದು ಬಿಟ್ಟು ಎಲ್ಲ ಬರ್ತೇವೆ ಗೈಸ್. MCQ ಒಂದಷ್ಟೇ ಒಂಚೂರು ಡೌಟಾಗಿದೆ. ನೀವು ನನಗೂ ಜಾಸ್ತಿ ಓದಿದ್ದು. ನಾನು ಅನ್ಕೊಂಡೆ ಮೇಘನ ಇವತ್ತು ಔಟ್ ಆಫ್ ಮಾತಾಡ್ತಾಳೆ. ಸುಮ್ಮನೆ ಬೆಳಗ್ಗೆ ಪೇಸ್ ತಿರುಗಿಸ್ಕೊಂಡು ಹೋಯ್ತಾರೆ. ಅದನ್ನ ಎಲ್ಲ ಓದೋಳೆ, ಎಲ್ಲ ಚಾಪ್ಟರ್ ಓದೋಳೆ. ಇವಳದೇ ಅರ್ಧ ಕಂಡ್ಬಿದ್ದಿರೋದು. ಅಟ್ಲೀಸ್ಟ್ ಪೇಜರ ತಿರುಗಿಸಿದ್ರು, ನಾನು ಅದು ತಿರುಗಿಸಿದ್ರು. ನೀನು ಹೆಂಗೆ ಬರ್ದೆ? ಇವಳು ಬರ್ತಾವಳೆ, ಸ್ಫೂರ್ತಿನೂ ಬರ್ತಾವಳೆ. ನೀನೆಷ್ಟು ಬರ್ದೆ? ಫೋನ್ ಮಾಡಿದಾಗ ಏನೂ ಓದ್ತಾಯಿಲ್ಲ ಕಣಿ. 2 ಗಂಟೆಗೆ ಗೆದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಅವ್ಳು ಮೆಸೇಜ್ ಮಾಡಾದ್ಮೇಲೆ ನಾನು ರೀಲ್ಸ್ ನೋಡ್ಕೊಂಡು ಕೂತಿದ್ದೀನಿ. ನೋಡಿದೆ ನಾನು ಫೋನ್ ಮಾಡಿ ಅಂದೆ. ಅವಳು ಮಾಡಲಿಲ್ಲ. ಸುಮ್ಮನೆ ಅವಳು ಇಷ್ಟ ಹಂಗೆ ಹಿಂಗೆ ಅಂತ ಬೈದ್ಲು. ನಿನ್ನ ಇಷ್ಟ, ನೀನು ರೀಲ್ಸ್ ನೋಡ್ಕೆ ಓದೋಣ ಓದ್ತೇವಳೆ ಅವಳು ಕೇಳೋಕ್ಕೆ ಅಷ್ಟೇ ಗೈಸ್. ಇವಾಗ ನಾನು ಆ್ಯಕ್ಚುಲಿ ಆ ಕಡೆ ಹೋಗ್ಬೇಕು. ನಮ್ಮ ಅಕ್ಕ ಬರ್ತಾ ಇದ್ದಾರೆ. ಮತ್ತೆ ಮ್ಯಾಥ್ಸ್ ಓದಬೇಕಾದ್ರೆ ಸಿಗ್ತೀನಿ. ಹೇಳು. ಇವತ್ತು 6th Jan. ಇವತ್ತು 6th Jan 2026. ಇವತ್ತು ನಮಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ನಿನ್ನೆ ನನಗೆ ನಾನು ಓದ್ಬೇಕಾದ್ರೆ ವೀಡಿಯೋ ಮಾಡಲಿಲ್ಲ. ಆ್ಯಕ್ಚುಲಿ ನಾನು ಮಲಗಿದ್ದೆ 4:30 ನಿನ್ನೆ. ಎಲ್ಲ ಓದೋಳೆ ಫುಲ್ಲು ಓದಿದ್ದೀನಿ ಗೈಸ್. ನಾನು ಫುಲ್ಲು ಓದಿದ್ದೀನಿ. ಅದೇ ಬಂದುಬಿಟ್ರೆ ಸರಿ. ಇವಾಗ ಒಂದು ಶಾಕಿಂಗ್ ನ್ಯೂಸ್ ಬಂತು, ಅದು ಬರಲ್ಲ ಅಂತ. ಅದಕ್ಕೆ ನಾನು ಓದಿರೋದೇ ಅದೊಂದು. ಅದೇ ಬಂದರೆ ಸಾಕಾಗಿದೆ ಗೈಸ್. ಬೇರೆದು ಬಂದರೆ ಏನೂ ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿರೋ ಅಷ್ಟು ಬರೀತೀನಿ. ನೀನು? ನಾನು ಅದನ್ನು ಓದಿ. ನೀನು? ಏನೋ ಒಂದು ಬರಿತೀವಿ ಗೈಸ್. ಮ್ಯಾಥ್ಸ್ ಅಲ್ವಾ, ನಾನು ಯಾವಾಗಲೂ ಮ್ಯಾಥ್ಸಲ್ಲಿ ವೀಕು. ಸೊ ನೋಡೋಣ. ನಾನು ಎಕ್ಸಾಮ್ ಮುಗಿಸಿದ ಮೇಲೆ ಹೇಳ್ತೀನಿ ಗೈಸ್. ಇವಾಗಲೇ ಎಲ್ಲ ಹೇಳೋಕ್ಕಾಗಲ್ಲ. ಏನಾದ್ರು ಹೇಳೋ. ಓದ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡ. ಫೈನ್. ಡೆಡಿಕೇಶನಲ್ಲಿ ಓದ್ತಾವ್ರೆ ಎಲ್ಲರೂ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಆದಷ್ಟು ಬೇಗನೆ ಹೋಗ್ತಾ ಇದ್ದೀವಿ ಗೈಸ್. ಅವರೆಲ್ಲ ಇನ್ನೂ ಬರೀತಾರೆ. ನಾನು ಆಗಲೇ ಮುಗಿಸ್ಬಿಟ್ಟು ಬಂದು ಪಾರ್ಕಲ್ಲಿ ಕೂತಿದ್ದೀನಿ. 3 marks ಒಂದು, ಆಮೇಲೆ ಗ್ರಾಫ್ 6 marks ಬಿಟ್ಬಿಟ್ಟು ಬಂದಿದ್ದೀನಿ ಶಾಸ್ತ್ರಕ್ಕೋಸ್ಕರ. ನಮ್ಮ ಬ್ಯಾಗ್ ಕೆಳಗಡೆ ಇಡ.
ಗೈಸ್ ನನ್ನ ಜೀವನದಲ್ಲೇ ನಾನು ಈ ರೇಂಜಿಗೆ ಮ್ಯಾಥ್ಸ್ ಪೇಪರ್ ಕೊಟ್ಟಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂದರೆ ಔಟ್ ಆಫ್ ಔಟ್ ತೆಗಿದ್ದೀನಿ. ನಾವೆಲ್ಲ ಬರ್ದಿರೋ ರೇಂಜ್ಗೆ ಗೊತ್ತಾಗೋಗುತ್ತೆ. ಹೇಳ್ಬೇಡ ಕಣೆ ಗೈಸ್, ಈ ಸಲ ನಾವು ಸಖತ್ತಾಗಿ ಮಾಡಿದ್ದೀವಿ ಮ್ಯಾಥ್ಸ್ ಪೇಪರು. ನಾನು ಕೇಳೋಷ್ಟು ಎನ್ನ ನೋಡ್ಬಿಟ್ಟು ಮುಗೀತು ಕತೆ. ಇವತ್ತು ಮುಗೀತು. ನೆಕ್ಸ್ಟ್ ಲೆವೆಲ್ಲು ನಮ್ದು ಅಲ್ಲಿ ಕೊಟ್ಟಿರೋದು ಇವಳು ಕೊಟ್ಟಿರೋ. ಹಲೋ ಇಲ್ಲಪ್ಪ, ಅದೇ ಬಂದಿತ್ತು. ಔಟ್ ಆಫ್ ಔಟ್. ಎಲ್ಲ ಸಮ್ ಬರ್ಬೋದು ಬಂದಿತ್ತಾ? ವಾ, ಇಂಟಿಗ್ರೇಷನ್ ಮಾಡ್ದ? ಹಾಂ, ಇಂಟಿಗ್ರೇಷನ್ ಎಲ್ಲ ಮಾಡಿದೆ. ಏನು ಮಾಡ್ತಿದ್ಯಾ? ಹಾಂ, ಬರ್ರಿ ನೀವು ಇಬ್ಬರು ಇಲ್ಲಿ ಬೆಂಕಿ ಚಲಿಸ್ಕೊಂತೀನಿ. ಮ್ಯಾಚ್ ಚೆನ್ನಾಗಿ ಮಾಡಿರೋ ಖುಷಿಗೆ ಪಾರ್ಟಿ ಕೊಡ್ಬೇಕು ನನಗೆ. ಬಾಯ್ ಆಯಿತು. ಅವಳಿನ್ನ ಬರೀತಾಳೆ ಗಾಯ್ಸ್, ಇನ್ನೂ ಬರೀತಾರೆ. ನಾವೆಲ್ಲ ಬಂದಿದ್ದೀವಿ, ನಾವೆಲ್ಲ ಚೆನ್ನಾಗಿ ಮಾಡಿದ್ವಿ ಇವತ್ತು. ಮ್ಯಾಥ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಏನೋ ಒಂದು ಆಯಿತು. ಸೊ ಅಷ್ಟೇ ಗೈಸ್, ಅಷ್ಟೇ. ಮ್ಯಾಥ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ಕನ್ನಡ ಇದೆ, ಹೇಳ್ತೀನಿ. ಆ್ಯಕ್ಚುಲಿ ನಾನು ಮಲಗಿದ್ದೆ 5 ಗಂಟೆಗೆ ಓದ್ಕೊಂಡು, ಎದ್ದಿದ್ದೆ 9:45. ಸಾಯಂಕಾಲ ಹೋಗಿ ಮಲ್ಕೊಬಿಟ್ಟಿದ್ದೀನಿ. ಆಮೇಲೆ ಎದ್ದು ಕ್ವಶನ್ ಪೇಪರ್ ಎಲ್ಲ ಓದಿ ಆಮೇಲೆ ಇಷ್ಟು ತೆಗೆದಿದ್ದೀನಿ ಗೈಸ್. ಯಾಕೆ ಏನು ಹೋಗುತ್ತೆ ಅಂತ ಅವಳೆ ಕಡೆ 1 ಗಂಟೆವರೆಗೂ ಬರ್ದಲ್ಲ. ನಾನು 1-2ವರೆಗೆ ಅದೇ ಪೇಪರ್ ಬಂದಿತ್ತು. ಎಲ್ಲ ಅದೇ ಪೇಪರ್ ಬಂದಿತ್ತು. ನಾನು ಹೇಳ್ದೆ ತಾನೇ ಫಸ್ಟು ಅಲ್ಲಿ ಟಿನೇ ಇರಲಿಲ್ಲ ಸರ್. ಇನ್ನು ಏನಂತಾನೆ ಕೊಟ್ಟವಳೆ ಇವಳು. ನಾನು ನೋಡ್ತಾಳೆ. ನಾನು ಬಿಡು ಚೊಂಬು ಅನ್ಕೊಂಡು ಕೂತಿದ್ದೆ. ಆಮೇಲೆ ಪೇಪರ್ ನೋಡಿದ್ಮೇಲೆ ಎಲ್ಲ ಅದೇ ಆಮೇಲೆ ಎಲ್ಲ ಇಳಿಸ್ಬಿಟ್ನಮ್ಮ. ಇಲ್ಲ ಕಡೆ ಅದೇ ಪೇಪರು. ನನ್ಗೆ ಅವಾಗ ಆಗಿದ್ದು ಖುಷಿ. ಅಲ್ಲಿ ಬೆಲ್ ನೋಡ್ದೈತೆ. ಸರ್ಗೆ ಕೊಡ್ತಿದ್ದೀನಿ, ಆಗಲ್ಲ ಸರ್, ಮುಗಿಯಲ್ಲ ಇದು ತಗೊಳ್ಳಿ ಅಂತ. ಸರ್ ಇಲ್ಲ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಐತೆ ಅಂತ ಕೇಳ್ತಾರೆ. ಇಲ್ಲ ಅಂದರೆ ಬರ್ಬಿಟ್ಟು ಕೊಡು ಫುಲ್ಲು ಅಂತ ಅಂತಾರೆ. 5 ನಿಮಿಷ ಅವರೇ ಎಕ್ಸ್ಟ್ರಾ. ಒಳ್ಳೆ ಸರ್. ನಡೀರಿ, ಹೆಂಗಾಯ್ತು ಎಕ್ಸಾಮ್? ಚೆನ್ನಾಗಿತ್ತಾ? ಎಷ್ಟು ಬರುತ್ತೆ ಒಂದು ಅಂದಾಜು? 70 ಮೇಲೆ. ಹಿಂದೆಷ್ಟು ಬರುತ್ತೆ ಸ್ಫೂರ್ತಿದು 80 ಔಟ್ ಆಫ್ 80. ಬರಲಿಲ್ಲ ಅಂದರೆ 75 ಮೇಲೆ. ನಂದು 70 ಮೇಲೆ. ನಂದು ಔಟ್ ಆಫ್ 40. ನಾವು ಹಾಲ್ಬೇಕ್ಗೆ ಹೋಗ್ತಾ ಇದ್ದೀವಿ ರೋಲ್ ತಿನ್ನೋಕ್ಕೆ. ಸೊ ಕಷ್ಟಪಟ್ಟು ಇವ್ರನ್ನೆಲ್ಲ ಒಪ್ಪಿಸಿ ಕರ್ಕೊಂಬಂದಿದ್ದೀನಿ ಗೈಸ್. 10 ನಿಮಿಷಕ್ಕೆ ಹೋಗ್ಬೋತೀನಿ ಅಲ್ಲಿಂದ. ಏನು ಅಲ್ಲೋಗಿ ರೋಲ್ ತಗೊಂಡು ಸಿಗ್ತೀನಿ ಗೈಸ್. ಇವರೆಲ್ಲ ಸಪೋರ್ಟೇ ಮಾಡಲ್ಲ. ಹಿಂಗೆಲ್ಲ ಇರಬಾರ್ದು ಕಣೆ. ಸರಿ ಗೈಸ್, ಇವಾಗ ಇನ್ನೇನು ಬಂತು, ಹೋಗೋಣ. ನನ್ನ ಹತ್ರ ಸೀರಿಯಸ್ ಆಗಿ ಬಡ್ಜೆಟ್ ಇಲ್ಲ. ನಾನು ನನ್ನ ಕಾಸಲ್ಲಿ ತಿಂತಾಯಿದ್ದೀನಿ. ಬೇಡ ಹಲೋ, ನೀನು ಬರೆಯಲ್ಲ ಅಮ್ಮ. ಗೈಸ್, ಸೊ ಗೈಸ್, ಇವತ್ತು 6th ಜಾನ್ವರಿ. ಇವತ್ತು ನಮಗೆ ಕನ್ನಡ ಎಕ್ಸಾಮ್ ಇದೆ. 7 ಜಾನ್ವರಿ ಗೈಸ್. ಇವತ್ತು ನಮಗೆ ಕನ್ನಡ ಎಕ್ಸಾಮ್ ಇದೆ. ಲೈಕ್ ನಾವು ಏನೂ ಓದಿಲ್ಲ ಗೈಸ್. ನಿನ್ನೆ ಆಗ್ತಾನೇ ಇರಲಿಲ್ಲ, ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಕಷ್ಟಪಟ್ಟು ಕೂತಿದ್ದೀನಿ. ಆಗಬಾರ್ದು ಜಾಗದಲ್ಲಿ ಏನೇನೋ ಆಗ್ಬಿಟ್ಟು ಏನೂ ಓದಿಲ್ಲ ಗೈಸ್. ಕುತ್ಕೊಂಡು ಓದೋಕ್ಕೂ ನನಗೆ ನೋಯ್ತಿತ್ತು. ನೆನ್ನೆ ಅಷ್ಟು ನೋವ್ತಿತ್ತು ಗೈಸ್. ಬೆಳಗ್ಗೆ 6:30ಗೆ ಎದ್ದಿದ್ದೀನಿ. ಏನು ಅವಾಗಲಿಂದ ಒಂದೇ ಲೆಸನ್ ಓದ್ತಿದ್ದೀನಿ, ಅದನ್ನು ನೀಟಾಗಿ ಓದಿಲ್ಲ. ಸುಮ್ಮನೆ ಮೇಲೆ ಓದಿದ್ದೀನಿ. ಏನು ಬರೀತೀನೋ ಏನೋ. ಎಷ್ಟು ಲೆಸನ್ ಇದೆ ಇನ್ನೂ ಓದೋಕ್ಕೆ. ನಾನು ಇನ್ನೂ ದೀರ್ಘಗತಿಯೇ ಓದ್ತಾಯಿದ್ದೀನಿ. ಏನು ಮಾಡೋದಂತಲೇ ನಮಗೆ ಗೊತ್ತಾಗ್ತಾಯಿಲ್ಲ. ಏನಾಗುತ್ತೋ ಏನೋ. ನಾನಂತೂ ನೋಡ್ತೀನಿ ಗೈಸ್, ಮೇಲೆ ಸುಮ್ಮನೆ ಎಷ್ಟಾಗುತ್ತೋ ಅಷ್ಟು ಓದ್ಕೊಂಡು ಹೋಗ್ತೀನಿ. ಎಕ್ಸಾಮ್ ಬರೋದ್ಮೇಲೆ ಹೇಳ್ತೀನಿ ಹೆಂಗೆ ಬರದೆ ಅಂತ. ಯಪ್ಪ, ಹಿಂಗೆ ಆಗೋದು ಯಾವಾಗ್ಲೂ ಅಷ್ಟೇ. ಇಂಗ್ಲೀಷ್ ಆದರೂ ಹಂಗೆ ಮಾಡದೇ ಇರೋಂಗೆ ನೋಡ್ತೀನಿ ಗಾಯ್ಸ್. ಇವಾಗ ಎಕ್ಸಾಮ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸಖತ್ತಾಗಾಯಿತು ಕನ್ನಡ ಎಕ್ಸಾಮು ನಂದು.
ನಾನು ಲೆಸನ್ ಸೈಡು ಪೊಯಮ್ ಸೈಡ್ ಅರ್ಥ ಓದ್ಕೊಂಡೇ ಹೋಗಿಲ್ಲ. ಅಂದರೂ ಎಲ್ಲ ಬಂದಿದ್ದೀನಿ ಓನಾಗಿ ಬರ್ದಿಕ್ಕಿದ್ದೀನಿ. ಅಂದರೆ ಕರೆಕ್ಟಾಗೆ ಬರ್ದಿದ್ದೀನಿ, ಓನಾಗೆ ನಾನು ಅರ್ಥ ಮಾಡ್ಕೊಂಡಿದ್ದ ರೀತಿಲಿ ಬರ್ದು ಎಲ್ಲ ಇವತ್ತಂತೂ ಎಲ್ಲ ಬರೋದು ಅಂದರೆ ಲೈಕ್ 1 ಗಂಟೆವರೆಗೂ ಬರಿತಾನೇ ಇದೆ. ಪ್ರಬಂಧನೂ ಈ ಸಲ ಅಟೆಂಡ್ ಮಾಡಿದ್ದೀನಿ. ಮೂಢನಂಬಿಕೆ ಬಗ್ಗೆ ಕೊಟ್ಟಿದ್ದರು. ಏನೇನೋ ಬರೆದಿದ್ದೀನಿ, ಏನೇನೋ ನನಗೆ ಅರ್ಥ ಆಗಿದ್ದು ಎಲ್ಲ ಬರೆದಿದ್ದೀನಿ. ಗೊತ್ತಲ್ಲ, ಪ್ರಬಂಧ ಯಾವತ್ತೂ ಓದ್ಕೊಂಡು ಹೋಗಲ್ಲ. ಏನೇನೋ ಬರೆದಿದ್ದೀನಿ, ಅದ್ರ ಬಗ್ಗೆ ಮಾರ್ಕ್ಸ್ ಬರುತ್ತೋ ಗೊತ್ತಿರೋ ಒಟ್ಟಿನಲ್ಲಿ ಸಖತ್ತಾಗಿ ಮಾಡಿದ್ದೀನಿ. ನೀನು ಹೆಂಗೆ ಮಾಡಿದೆ ಮೇಘನಾ? ನೀನು ಹೆಂಗೆ ಮಾಡಿದೆ ಹೇಳು. ಚೆನ್ನಾಗಿ ಮಾಡಿದೆ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಹೇಳು. 80 ಒಂದು 70 ಮೇಲೆ ಬರುತ್ತೆ. 70 ಮೇಲೆ ತೆಗಿತಾಳಂತೆ. ಅಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕಲ್ಲೇ 20 ಎತ್ತಿತಾಳೆ. ನೀನು ಹೆಂಗೆ ಮಾಡಿದೆ? ಬರೀ ಸುಳ್ಳು ಹೇಳ್ತಾಳೆ. ಬರಿತಾನೆ ಇದ್ಲು ಕಡೆ. ಸುಮ್ಮನೆ ಕುತ್ಕೋತಾಳೆ ಅಂತ ನೋಡ್ತಾ ಇದ್ದೀನಿ. ಸುಮ್ಮನೆ ಕೂತಿದ್ಲು ಅವಳು. ಸುಮ್ಮನೆ ನೋಡಿದೆ. ಎಂಥದಿಲ್ಲ, ಅವಳೆಲ್ಲ ಬರೆದ್ಬಿಟ್ಟು ಕುತ್ಕೊಂಡಿದ್ಲು. ಪೀಸ್ ಲೈಫ್. ನಾಯಿಗೆ ಪೀಸ್ ಲೈಫ್ ಇದೆ. ಅಷ್ಟೇ ಗೈಸ್, ಇವತ್ತಿನ ಎಕ್ಸಾಮ್ ಚೆನ್ನಾಗಾಗಿದೆ. ನಾಳೆ ಇಂಗ್ಲೀಷ್ ಅಂದರೂ ನಾನು ಏನೂ ಲೆಸನ್ ಸೈಡ್ ಓದೇ ಇರಲಿಲ್ಲ. ನನಗೆ ಶಾಕ್ ಆಗ್ತಾಯಿದೆ ನಾನು ಅದು ಹೆಂಗೆ ಬರದೆ ಅಂತ. ಏನೋ ಒಂದು ಗೈಸ್ ಬರ್ದಿದ್ದೀನಿ, ನೋಡೋಣ ಎಷ್ಟು ಬರುತ್ತೆ ಅಂತ. ಇವತ್ತು 8 ಜನವರಿ ಅಂದರೆ ಲೈಕ್ 3 ಗಂಟೆ ಗೈಸಿರಲ್ಲ, 3 ಗಂಟೆ ರಾತ್ರಿ 3 ಗಂಟೆ ಅಂದರೆ ಲೈಕ್ ನಾನು 1 ಗಂಟೆಯಿಂದ ಏನೋ ಓದ್ತಾ ಇದ್ದೀನಿ ಅಂದ್ಕೊಳ್ಳಿ. ಅಂದರೆ ನನಗೆ ಫುಲ್ಲು ನೋಡ್ತಿದೆ ಗೈಸ್. ನನಗೆ ಒಂಥರ ಊದ್ಕೊಂಡ್ಬಿಟ್ಟಿದೆ, ಫುಲ್ಲು ನೋಡ್ತಿದೆ. ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಫುಲ್ಲು ಮಕ್ಕೊಂಡು ಕೂತಿದ್ದೀನಿ, ಅಲ್ಲಿ ಪ್ರೆಷರ್ ಬಿಟ್ಟರೆ ನಗುತ್ತೆ ಅಂತ. ಸೊ ನನಗೆ ಎಷ್ಟು ನಗುತ್ತಿದೆ ಅಂದರೆ ನನಗೆ ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಕುತ್ಕೊಂಡು ತಿನ್ನೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ಏನೇನೋ ಮಾತ್ರೆ ಎಲ್ಲ ತೊಗೊಂಡೋಯ್ತು ಗೈಸ್, ವರ್ಕೆ ಆಗ್ತಾಯಿಲ್ಲ. ಇವತ್ತಾಗಲೇ ಇಲ್ಲ ಅಂದರೆ ಇನ್ನೇನು ಅದು ಸ್ವಲ್ಪ ಮೆತ್ತಗಾಗಿರೋ ಅದು ಸುಮ್ಮನೆ ಹೊಡ್ಕೊಂಡ್ರೆ ಸಾಕಾಗಿದೆ ನನಗೆ. ಅದು ಹೊಡ್ಕೊಳ್ಳೋದು ಇಲ್ಲ ಗೈಸ್. ನನಗೆ ಏನು ಮಾಡಿ ಅಂತ ಗೊತ್ತಿಲ್ಲ. ನನಗೆ ಎಷ್ಟು ನೋವುತ್ತಿದೆ ಅಂದರೆ ಓದೋಕ್ಕೂ ಹೋಗ್ತಾಯಿಲ್ಲ ಗೈಸ್. ನನ್ನ ಎಕ್ಸಾಮ್ ಟೈಮಲ್ಲಿ ಹಿಂಗಾಗುತ್ತೆ. ಇದು ಇಂಗ್ಲೀಷ್ ರಿವ್ಯೂ, ಸೊ ಸ್ವಲ್ಪ ಓದ್ಕೊಂಡೋಗೋಣ ಅಂತ ಸ್ವಲ್ಪ ಓದ್ತಾ ಇದ್ದೀನಿ. ಎಲ್ಲ ಒಂದು ಸಲ ಓದ್ಬಿಟ್ಟು ಮಲಗ್ತಿದ್ದೀನಿ ಗೈಸ್. ಆಮೇಲೆ ಬೆಳಗ್ಗೆ ಕೂತ್ಕೊಂಡ್ರೆ ಆಯಿತು, ಸ್ವಲ್ಪ ಮಾಡಿದಷ್ಟು ಬರೆದಿದ್ರೆ ಆಯಿತು. ಹಿಂಗಿದೆ ಗೈಸ್ ಅಪ್ಡೇಟು. ಕನ್ನಡ ಏನೂ ಓದಿಲ್ಲ ಅಂದರೆ ನನಗೆ ಗೊತ್ತಿತ್ತು ಆಯಿತಾ, ನನಗೇನು ಓದಿದ್ದಿಲ್ಲ. ಲೆಸನ್ಸ್ ಎಲ್ಲ ಓದಿಲ್ಲ ಅಂದರೆ ನಾನು ಹೆಂಗೋ ಬರದೆ, ಯಾಕಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೆ. ಇವಾಗ ಇಂಗ್ಲೀಷ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಗಾಯ್ಸ್, ಇವಾಗ ಎಷ್ಟು ಟೈಮು? ಆಲ್ರೆಡಿ 8:40 ಅಂದ್ಕೊಳ್ಳಿ. ಇವಾಗ ಕುತ್ಕೊಂಡು ಓದ್ತಾ ಇದ್ದೀವಿ. ಮೇಘನ ಹುಡುಗರೆಲ್ಲ ಬರ್ತಾರೆ. ಸೊ ಬೇಸಿಕಲಿ ಗೈಸ್, ಇವಾಗ ನಾವು ಓದ್ತಾ ಇದ್ದೀವಿ. ಒಂದು ಇದ್ರ ಪ್ರಕಾರ ಓದ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನಂಗೆ ಅವಳು ಯಾರೋ ಗೊತ್ತಿಲ್ಲಪ್ಪ. ಇವಾಗ ಮೇಘನ ಅಂತೂ ಏನೂ ಓದಿಲ್ಲ ಗೈಸ್. ಇದನ್ನ ಹಾಕ್ತೀನಲ್ವಾ ಮುಂದೆ, ಇದೇನಿದು ಈ ಥರ ಬರ್ತಾಯಿದೆ. ಮೇಘನ ಅಂತೂ ಏನೂ ಓದಿಲ್ಲ ಗೈಸ್. ಅವ್ರ ಅಮ್ಮ ನೋಡಿದ್ರೆ ಇದನ್ನ ಸರಿಯಾಗಿ ಹೋಗಿದ್ದಿ. ಇದೆಲ್ಲ ಎಕ್ಸಾಮ್ ಆದಮೇಲೆ ಹಾಕ್ತೀನಿ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಇಷ್ಟೇ ಗೈಸ್, ವಿಡಿಯೋ ಮಾಡ್ತಾಯಿದ್ದೀನಿ. ಎಕ್ಸಾಮ್ ಬರೆದ್ಮೇಲೆ ಸಿಗ್ತೀನಿ ಗೈಸ್, ಹೆಂಗೆ ಬರೀತೀನಿ ಅಂತ ಹೇಳ್ತೀನಿ ನಿಮಗೂ. ಸೊ ಗೈಸ್, ಎಕ್ಸಾಮ್ ಅಪ್ಡೇಟ್ ಕೊಡೋದೇ ಮಾಡ್ತಾಯಿದೆ. ನಾವು ಇಂಗ್ಲೀಷ್ ಅಟೆಂಪ್ಟ್ ಸಕ್ಕತ್ತಾಗಾಯಿತು. ನಾನು ಓದ್ಕೊಂಡು ಹೋಗಿದೆ, ಅಂತೂ ಎಲ್ಲರೂ ಚೆನ್ನಾಗಿ ಮಾಡಿದ್ದೀವಿ. ಇವತ್ತು ಲಾಸ್ಟ್ ಎಕ್ಸಾಮ್ ನಮ್ಮದು. ಇವತ್ತು ಎಲ್ಲ ಫೇರ್ವೆಲ್ಗೆ ಟ್ರಾನ್ಸಿಷನ್ ರೀಲ್ಸ್ ಮಾಡ್ತಾಯಿದ್ವಿ. ಯಾವಾಗಿಂದ 1:15 ಮಾಡ್ತಾನೇ ಇದ್ದೀವಿ ನೋಡಿ. ಇಲ್ಲೊಂದು ಸಲ ಮಾಡಿದ್ವಿ, ಅಲ್ಲೊಂದು ಸಲ ಮಾಡಿದ್ವಿ, ಎಲ್ಲ ಕಡೆ ಮಾಡಿದ್ದೀವಿ. ಚೆನ್ನಾಗಿ ಮಾಡಿದ್ದೀನಿ ಗೈಸ್ ಇಂಗ್ಲೀಷ್ ಎಕ್ಸಾಮು. ಅಷ್ಟೇ. ಸೊ ಅಷ್ಟೇ ಗೈಸ್, ನೆಕ್ಸ್ಟು ಓದಬೇಕಾದ್ರೆ ಸಿಗ್ತೀನಿ. ಇವತ್ತು ನಾಳೆ ಫುಲ್ಲು ನಿದ್ದೆ ಮಾಡಿಬಿಡೋದೆ ಗೈಸ್. ಹೆಂಗೆ ಮಾಡ್ತೀನಿ ಅಂದರೆ ನಿದ್ದೆನೇ ಇಲ್ಲ ನನಗೆ 1 ವಾರದಿಂದ. ಎಂಥದ್ದು ಇಲ್ಲ. ಹೆಂಗೆ ಮಾಡಿದೆ ಇಂಗ್ಲೀಷ್ ಎಕ್ಸಾಮ್? ಹೆಂಗೆ ಎಲ್ಲ ಬರ್ದಾ? ಹೆಂಗೆ ಮಾಡಿದೆ ಇಂಗ್ಲೀಷ್ ಎಕ್ಸಾಮು? ಹೆಂಗೆ ಮಾಡಿದೆ? ಫುಲ್ ನಾನು ಅಷ್ಟೇ ಗೈಸ್, ಸಕ್ಕತ್ತಾಗಿ ಮಾಡಿದ್ದೀನಿ, ಸಕ್ಕತ್ತಾಗಿ. ಇವಾಗ ಇಷ್ಟೊತ್ತು ಟ್ರಾನ್ಸಿಷನ್ ಮಾಡಿಕೊಂಡು 2:15 ಬಂದಿದ್ದೀವಿ ಬಸ್ ಸ್ಟಾಪ್ ಹತ್ರ.